फिक्र करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 10 अप्रैल वार शुक्रवार। तो चलिए शुरू करते हैं आज के समाचार। नमस्कार, मैं कांचना कांबळे। कर्नाटका में पीयूसी कॉलेज सेकेंड ईयर के नतीजे घोषित किए गए। इसी विषय को लेकर आज हमने बंगूर नगर जूनियर कॉलेज के प्रिंसिपल व छात्र से बात की। आइए सुनते हैं। ನಮಸ್ಕಾರ, ನಾನು ರೇಷ್ಮಾ ಶೆಟ್ಟಿ. ನಾನೀಗ ಬಾಂಗೂರು ನಗರ ಜೂನಿಯರ್ ಕಾಲೇಜ್ ಹತ್ರ ಇದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಅಷ್ಟೇ ಸೆಕೆಂಡ್ PUC ಇದು ರಿಸಲ್ಟ್ ಬಂದಿದೆ. ಅದರಲ್ಲೂ ಪ್ರತಿ ವರ್ಷದಂತೆ ನಮ್ಮದು ಬಾಂಗೂರು ನಗರ ಜೂನಿಯರ್ ಕಾಲೇಜ್ ಹೆಚ್ಚಿನ ಶೇಕಡಾವಾರು ಫಲಿತಾಂಶವನ್ನು ತಂದಿದೆ. ಬರ್ರಿ, ನಮ್ಮದು ಬಾಂಗೂರು ನಗರ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ ನಮ್ಮ ಜೊತೆ ಇದ್ದಾರೆ. ಬರ್ರಿ, ಅವರಲ್ಲಿ ಮಾತಾಡಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ಜನ ಈ ಸಲ ಎಕ್ಸಾಮಿಗೆ ಬರ್ದಿದ್ರು? ಹೇಗಾಯ್ತು ನಿಮ್ದು ಎಕ್ಸಾಮ್? ನೀವು ಅನ್ಕೊಂಡಷ್ಟೇ ಫಲಿತಾಂಶ ಬಂದಿದ್ಯಾ? ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇದರಲ್ಲಿ ಯಾರು ಉತ್ತಮ ಅಂಕ ಗಳಿಸಿದ್ದಾರೆ ಸ್ವಲ್ಪ ಹೇಳಿ ಸರ್. ನಮ್ಮದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ನವರು ನಡೆಸ್ತಾ ಇರುವಂಥ ದಾಂಡೇಲಿ ಎಜುಕೇಷನ್ ಸೊಸೈಟಿ ಅವರ ನೇತೃತ್ವದಲ್ಲಿ ನಮ್ಮ ಕಾಲೇಜ್ ನಡೀತಾ ಇದೆ. ಸುಮಾರು 52 ವರ್ಷ ಹಳೆಯ ಕಾಲೇಜ್ ನಮ್ಮದು. ಈ ವರ್ಷ ಪ್ರತಿ ವರ್ಷವೂ ನಮ್ಮದು ಒಳ್ಳೆಯ ರಿಸಲ್ಟೇ ಬರ್ತಾಯಿತ್ತು. ಹೋದ ವರ್ಷ ಸ್ವಲ್ಪ ರಿಸಲ್ಟ್ ಕಡಿಮೆ ಆಗಿದ್ದಕ್ಕೆ ಮತ್ತು ಮ್ಯಾನೇಜ್ಮೆಂಟ್ನವರು ಸುಧಾರಣೆ ಮಾಡಿರಿ ಅಂತ ನಮಗೆ ಸಜೆಷನ್ ಕೊಟ್ಟಿದ್ದರು. ಅದೇ ರೀತಿಯಾಗಿ ರೆಮಿಡಿಯಲ್ ಕ್ಲಾಸಸ್ಸು ಇದು ಪ್ರತಿ ವರ್ಷವೂ ನಡೆಸ್ತಾ ಇರ್ತೀವಿ. ಆದರೆ ಈ ಸರಿ ರೆಮಿಡಿಯಲ್ ಕ್ಲಾಸಸ್ ಭಾಳ ಚೆನ್ನಾಗಿ ನಡೆಸಿದ ಮೇಲೆ ನಮಗೆ ಸೈನ್ಸ್ನಲ್ಲಿ 11% ಅಪ್ ಆಗಿದೆ ರಿಸಲ್ಟು, ಮತ್ತು ಕಾಮರ್ಸ್ನಲ್ಲಿ 12% ಹೆಚ್ಚಿಗೆ ಆಗಿದೆ ರಿಸಲ್ಟ್ ಹೋದ ಸಾರಿಗಿಂತ. ಹೋದ ಸರಿ 86 ಓವರಾಲ್ ಪರ್ಸೆಂಟೇಜ್ ಇತ್ತು, ಈ ಸರಿ 97% ಓವರಾಲ್ ರಿಸಲ್ಟ್ ಆಗಿದೆ ನಮ್ಮದು. ಸೈನ್ಸ್ನಲ್ಲಿ 198 ಜನ ಇದ್ದರು, ಅದರಲ್ಲಿ 8 ಜನ ಅನುತ್ತೀರ್ಣಾಗಿ 190 ಸ್ಟೂಡೆಂಟ್ಸ್ ಪಾಸಾಗಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಪಾಸಾಗಿದ್ದಾರೆ. ಮತ್ತು ಕಾಮರ್ಸ್ನಲ್ಲಿ ಇಬ್ಬರು ಫೇಲ್ ಆಗಿದ್ದಾರೆ. ಒಬ್ಬರು ಕಂಪ್ಯೂಟರ್ ಸೈನ್ಸ್ನಲ್ಲಿ, ಇನ್ನೊಬ್ಬರು ಬಿಸ್ನೆಸ್ ಸ್ಟಡೀಸಲ್ಲಿ. ಇಬ್ಬರೇ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಎಲ್ಲರೂ ಮಿಕ್ಕಿದವರು ಎಲ್ಲರೂ ಪಾಸಾಗಿದ್ದಾರೆ. 129ನಲ್ಲಿ 127 ಪಾಸಾಗಿದ್ದಾರೆ. ಈ ರೀತಿಯಾಗಿ ಒಳ್ಳೆಯ ಫಲಿತಾಂಶವನ್ನು ನಾವು ಈ ಸರಿ ಕೊಟ್ಟಿದ್ದೀವಿ. ಧನ್ಯವಾದ. ಸ್ಟೂಡೆಂಟ್ ಹೆಸರು ಹೇಳ್ಬೋದಾ, ಯಾರು ಫಸ್ಟ್ ಬಂದಿದ್ದಾರೆ ಏನು ಅಂತ ಹೇಳಿ? ಅವರು ನಮ್ಮ ಜೊತೆಗೆ ಇದ್ದಾರೆ ಮಕ್ಕಳು. ಫಸ್ಟು ಮೊಹಮ್ಮದ್ ಸಾಹಿಲ್ ಆರ್ ಕೇಸ್ನೂರ್ ಅಂತ ಕೂತವರು. ಆಮೇಲೆ ಸೆಕೆಂಡ್ ರ್ಯಾಂಕು ಫ್ಲೆವಿಟಾ ಅಂತ, ಅವಳು ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಇವತ್ತು ಬರಲಿಕ್ಕಾಗಿಲ್ಲ. ಥರ್ಡ್ ವಿನೂತಾ ಅಂತ ಅಲ್ಲಿ ಇದ್ದಾಳೆ, ಥರ್ಡ್ ರ್ಯಾಂಕ್ ಬಂದಿದ್ದಾಳೆ ವಿನೂತಾ ಅಂತ. ಅವಳು 550 ತೊಗೊಂಡಿದ್ದಾಳೆ. ಇವನು ಮೊಹಮ್ಮದ್ ಕೇಸ್ನೂರ್ 577 ಔಟ್ ಆಫ್ 600 ತೊಗೊಂಡಿದ್ದಾನೆ. ಮತ್ತು ಸೈನ್ಸ್ ನೋಡಬೇಕಾದ್ರೆ ಅಲ್ಲಿ ಅಭಿಷೇಕ್ ಎಚ್ ಪಾಟೀಲ್ ಅನ್ನೋನು 582 ಮಾರ್ಕ್ಸ್ ತೊಗೊಂಡಿದ್ದಾನೆ, ಅವನು ಫಸ್ಟ್. ಸೆಕೆಂಡ್ ನವನೀತ್ ಕಾಮತ್ ಅಂತ 581, ಬರೀ ಒಂದೇ ಮಾರ್ಕ್ನಲ್ಲಿ ಅವರು ಫಸ್ಟ್ ಆ್ಯಂಡ್ ಸೆಕೆಂಡ್ ರ್ಯಾಂಕ್ ಚೇಂಜ್ ಆಗಿದೆ. ಮತ್ತು ಸುಹಾನಾ ಕೇಸ್ನೂರ್ ಅನ್ನೋಳು ಥರ್ಡ್ ರ್ಯಾಂಕ್, ಅವಳು 574 ಔಟ್ ಆಫ್ 600 ಮಾರ್ಕ್ಸ್ ಇಷ್ಟು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ, ಇವನು ಮೊಹಮ್ಮದ್ ಸಾಹಿಲ್ ಕೇಸ್ನೂರ್ ಅನ್ನೋನು ಹಿಂದಿ ಸ್ಟ್ಯಾಟ್ಸ್ನಲ್ಲಿ 100 ಔಟ್ ಆಫ್ 100 ತೊಗೊಂಡಿದ್ದಾನೆ. ಮತ್ತು ಹಿಂದಿಯಲ್ಲಿ 2 ಜನ 100 ಔಟ್ ಆಫ್ 100 ತೊಗೊಂಡಿದ್ದಾರೆ. ಮ್ಯಾಥ್ಸ್ನಲ್ಲಿ ಒಬ್ಬರು 100 ಔಟ್ ಆಫ್ 100, ಕನ್ನಡದಲ್ಲಿ ಒಬ್ಬರು 100 ಔಟ್ ಆಫ್ 100, ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ 3 ಜನ 100 ಔಟ್ ಆಫ್ 100 ತೊಗೊಂಡಿದ್ದಾರೆ ನಮ್ಮ ಕಾಲೇಜಲ್ಲಿ ಸರಿ. ಇಷ್ಟು ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ನಮ್ಮ ಮಕ್ಕಳು. ಕ್ರೆಡಿಟ್ ಗೋಸ್ ಟು ನಮ್ಮ ಮಕ್ಕಳಿಗೆ ಮತ್ತು ಪಾಲಕರಿಗೆ ಕ್ರೆಡಿಟ್ ಹೋಗುತ್ತೆ. ಒಳ್ಳೆಯ ಎಫರ್ಟ್ ಹಾಕಿದ್ದಾರೆ ಅವರು. ನಿಮ್ಮ ಅಭಿಪ್ರಾಯ ಏನಾದರೂ ಹೇಳೋದಿದೆ ಹೇಳಿ. ಹೇಳ್ತಾರೆ. ಹೇಗೆ ಅನಿಸಿದೆ ನಿಮಗೆ? ನೀವು ಅನ್ಕೊಂಡಷ್ಟು ರಿಸಲ್ಟ್ ಬಂದಿದೆ ಅಂತ ಸಿಟ್ ಆ್ಯಂಡ್ ಟಾಕ್. ಇದನ್ನು ಕೊಳ್ಳೆ ಮೇಡಮ್ ಅವ್ರಿಗೆ. रिजल्ट अच्छा आया, अभी और देखना. इंग्लिश कम है, इंग्लिश और देखते. बहुत मेहनत करे से पेरेंट्स, सब्जेक्ट के बारे में टीचर्स, NV पाटिल सर बहुत मदद करे से. थैंक यू सर. For all the teachers and who have supported me. I am able to do this because of all the teachers and all of my hard work have came to
result, so I have scored this much. So thank you to everyone who have supported me till now. So thank you everyone. टीचर्स और स्टाफ ने बहुत मेहनत किया है। हमारे कॉलेज के प्रिंसिपल और सभी ने बहुत सपोर्ट किया है। वेस्ट कोस्ट मैनेजमेंट ने भी बहुत चेंजेस लेके आए। मैं थैंक्स बोलना चाहूँगा राजेश तिवारी सर और राघवेंद्र सर को, जिन्होंने सीईटी क्लासेस स्टार्ट किया था, जिससे बहुत बच्चों की मदद हुई है। बहुत अच्छा लग रहा है। इतना परसेंटेज आएगा सोचा नहीं था, पर आया। ये सब हमारे टीचर्स के सपोर्ट के वजह से हुआ है। थैंक्स टू ऑल टीचर्स एंड सर्स। I thank all my teachers for supporting me and teaching me all lessons so gratefully. I thank especially my principal and my Patil sir who has helped throughout for all children. Once again, thank you all teachers. ಸಾಹಿಲ್ ಕೇಸ್ನೂರು ಮತ್ತು ಇನ್ನೊಬ್ಬಳು ಸೈನ್ಸ್ನಲ್ಲಿರುವಂಥ ಕೇಸ್ನೂರು ವಿದ್ಯಾರ್ಥಿನಿ ಇಬ್ಬರು ಟ್ವಿನ್ಸು ಮತ್ತು ಇಬ್ಬರು ಇವನು ಕಾಮರ್ಸ್ನಲ್ಲಿ ರ್ಯಾಂಕ್ ಬಂದರೆ ಅವಳು ಸೈನ್ಸ್ನಲ್ಲಿ ರ್ಯಾಂಕ್ ಬಂದಿದ್ದಾಳೆ ಮತ್ತು ಇಬ್ಬರದ್ದು ಟೋಟಲ್ ಮಾರ್ಕ್ಸ್ನಲ್ಲಿ ಬರೀ 3 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇದೆ. ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಅದು ಒಂದು ನಮಗೆ ಖುಷಿ ತಂದಿದೆ. ಥ್ಯಾಂಕ್ ಯು. न्यूनतम वेतन में संशोधन व वृद्धि तथा अंतिम अधिसूचना जारी करने को लेकर दांडेली कार्मिक संघ दांडेली ने तहसीलदार ऑफिस के द्वारा माननीय मुख्यमंत्री जी को निवेदन पत्र दिया। ಮಾನ್ಯ ತಾಲೂಕು ಮುಖಾಂತರ ಮಾನ್ಯರೇ, ವಿಷಯ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಹೆಚ್ಚಳ ಮಾಡಿ ಅಂತಿಮ ಅಧಿಸೂಚನೆ ಜಾರಿ ಮಾಡಲು ಆಗ್ರಹಿಸುವ ಕುರಿತು ಉಲ್ಲೇಖ. ಕನಿಷ್ಠ ವೇತನ ಪರಿಷ್ಕರಣೆಯ ಕರಡು ಅಧಿಸೂಚನೆ ದಿನಾಂಕ 11/4/2025 ಮಾನ್ಯ ಕಾರ್ಮಿಕ ಆಯುಕ್ತರ ಪತ್ರ ಸಂಖ್ಯೆ ದಿನಾಂಕ 1/4/2026. ಮಾನ್ಯರೇ, ಈ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಆಗ್ರಹಿಸುವುದೇನೆಂದರೆ, ರಾಜ್ಯದಲ್ಲಿ ಹಲವಾರು ವಲಯಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ 2017ರಲ್ಲಿ ಕನಿಷ್ಠ ವೇತನ ದರಗಳನ್ನು ಪರಿಷ್ಕರಿಸಿ ಹೆಚ್ಚಳ ಮಾಡಲಾಗಿದೆ. ಅದೇ ದರಗಳನ್ನು ಇಲ್ಲಿವರೆಗೂ ನೀಡಲಾಗುತ್ತಿದೆ. ನಿಯಮದಂತೆ ಪ್ರತಿ 5 ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ದರಗಳು ಪರಿಷ್ಕರಣೆ ಆಗಬೇಕು. ಅದರಂತೆ 2022ರಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕಿತ್ತು. ಇದು ತಮಗೂ ತಿಳಿದ ವಿಷಯವಾಗಿದೆ ಎಂದು ಭಾವಿಸುತ್ತೇವೆ. ಬಡ ಕಾರ್ಮಿಕರ ನಿರೀಕ್ಷೆಗೆ ಕೊನೆಗೂ ಸಿಕ್ಕ ಆಸರೆಯಂತೆ ದಿನಾಂಕ 11/4/2025 ಮಾನ್ಯ ಸದರಿ ಕರಡು ಅಧಿಸೂಚನೆ ಜಾರಿಯಾಗಿ ಇವತ್ತಿಗೆ 1 ವರ್ಷ ಪೂರ್ಣಗೊಂಡಿದೆ. ಆದರೂ ಇನ್ನೂವರೆಗೆ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆ ಜಾರಿಯಾಗಿರುವುದಿಲ್ಲ. ಸರ್ಕಾರದ ಈ ವಿಳಂಬ ಧೋರಣೆಯು ಖಂಡನೀಯವಾಗಿದೆ. ಸಾಮಾಜಿಕ ನ್ಯಾಯದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರುವ ತಾವು ಮಹಾತ್ಮರುಗಳಾದ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿಯ ಪಥದಲ್ಲಿ ಸಾಗಿ ರಾಜ್ಯದ ಎಲ್ಲ ಜನತೆಗೆ ನ್ಯಾಯ ನೀಡುವ ಭರವಸೆಯನ್ನು ನೀಡಿರುತ್ತೀರಿ. ಕಾರಣ 2022ನೇ ಸಾಲಿನಿಂದ ಕನಿಷ್ಠ ವೇತನ ಹೆಚ್ಚಳಕ್ಕಾಗಿ ಕಾಯುತ್ತಿರುವ ಬಡ ಕಾರ್ಮಿಕರ ಕಷ್ಟದ ಬದುಕಿಗೆ ಆಸರೆಯಾಗುವಂತೆ ಇನ್ನೂ ತಡ ಮಾಡದೆ ರಾಜ್ಯದಲ್ಲಿ ಕನಿಷ್ಠ ವೇತನ ಜಾರಿ ಮಾಡಿ ಅಂತಿಮ ಅಧಿಸೂಚನೆಯನ್ನು ಜಾರಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ವಂದನೆಗಳೊಂದಿಗೆ. पिछले वीडियो में हमने आपसे जो सवाल पूछा था उसका सही जवाब है रॉयल एनफील्ड बुलेट 350। कमेंट्स में जवाब देने वाले हैं शैला सुतार, चंदक्का, शंकर पाटिल, बशीर दुलसी कुंदापुर, मुफ्तियार साबरानी, जोधा राठौर, देवानंद सड़ेकर, योगेश कदम, विनोद उड़ेर और बसवराज कटगेरी। आज का सवाल, हिंदू मान्यताओं के अनुसार रावण का जन्म कहाँ हुआ था? कमेंट्स में जरूर बताइए। अंत तक हमसे जोड़े रहने के लिए धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर। स्वस्थ रहो, मस्त रहो।